ರಮ್ಯಾ ಅನ್ನುವಂಥವರು ವೃತ್ತಿಯಿಂದ ಟೆಕ್ಕಿ ಅಂತ ನಾವು ಏನು ಕರಿತೀವಿ, ಸಾಫ್ಟ್ವೇರ್ ಇಂಜಿನಿಯರು, ಹಾಗೂ ಪ್ರಸ್ತುತ ಸೊನಾಟ ಸಾಫ್ಟ್ವೇರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಂಗೀತ ಅವರ ಉಸಿರು ಅಂತಲೇ ಹೇಳೋದಕ್ಕೆ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ. ಅದ್ಭುತವಾದ ಗಾನ ಪ್ರತಿಭೆ, ಒಳ್ಳೆಯ ಪ್ರತಿಭಾಶಾಲಿ ಗಾಯಕಿ. ಹಲವಾರು ಗುರುಗಳಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ವಿಶೇಷವಾಗಿ ಅವ್ರ ತಾಯಿಯೇ ಮೊದಲ ಗುರು. ಅವರು ಬಹುಶ್ರುತ ವಿದ್ವಾಂಸರು, ಬಹಳ ಉತ್ತಮವಾದಂಥ ಕಲಾವಿದರವರು. ಅವರ ಮನೆಯ ಮೊದಲ ಪಾಠಶಾಲೆ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ಅವರು ಮನೆಯಿಂದ ಸಂಗೀತಾಭ್ಯಾಸ ಆರಂಭ ಆದರೂ ಕೂಡ ಅನೇಕ ಗುರುಗಳು ಅವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ವಿದುಷಿ ಪಂಕಜ ರಾಮಚಂದ್ರ, ನಾಗಮಣಿ ಶ್ರೀನಾಥ್, ವಸುಂಧರ, ಈ ಎಲ್ಲ ಸ್ಟಾರ್ವರ್ಸ್, ಇವೆಲ್ಲ ದಿಗ್ಗಜಗಳು ಸಂಗೀತ ಕ್ಷೇತ್ರದಲ್ಲಿ ಇವರ ಹತ್ರ ಎಲ್ಲ ಅವರು ಕಲಿತಿದ್ದಾರೆ. ಅದನ್ನು ಕೇವಲ ಮನೆ ಮಟ್ಟಿಗೆ ಸೀಮಿತ ಮಾಡಿಕೊಳ್ಳದೆ ಮುಂದುವರಿಸ್ಕೊಂಡು ಬಂದಿದೆಯಲ್ಲ, ಸಂಸಾರದ ಜವಾಬ್ದಾರಿ ಹೊತ್ಕೊಂಡು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ಕೂಡ ಅವರು ಈ ಒಂದು ಯಜ್ಞದ ದೀಕ್ಷೆ ತಗೊಂಡು ಮಾಡ್ತಾ ಇದ್ದಾರೆ. ಈ ಆಮೇಲೆ ವಾಯ್ಸ್ ಆಫ್ ಬೆಂಗಳೂರು ಬಹಳ ಪ್ರತಿಷ್ಠಿತವಾದಂಥ ಸ್ಪರ್ಧೆಯಲ್ಲೂ ಅದರಲ್ಲಿ ಒಂದು ಸೆಮಿಫೈನಲ್ ತನಕ ಹೋಗೋದ ಹೆಗ್ಗಳಿಕೆ ಇರುವುದು ಭಾಳ ಟಫೆಸ್ಟ್ ಕಾಂಪಿಟೇಷನ್. ಜೋರದ ಚಪ್ಪಳ ಬರಲಿ. ಆಮೇಲೆ ರೇಡಿಯೋ ಮಿರ್ಚಿ ಸೂಪರ್ ಸಿಂಗರ್ ಸ್ಪರ್ಧೆ ಅದನ್ನು ಕೂಡ ಅವರು ವಿಜೇತರಾಗಿದ್ದಾರೆ. ಅನೇಕ ವೇದಿಕೆ ಕಾರ್ಯಕ್ರಮಗಳಲ್ಲಿ ಇತ್ತೀಚೆಗೆ ನಯನ ಸಭಾಂಗಣದಲ್ಲಿ ಅವರು ಪ್ರಸ್ತುತಪಡಿಸಿದರು. ಆಮೇಲೆ ಪ್ರಯೋಗ ಸ್ಟುಡಿಯೋದಲ್ಲೂ ಕೂಡ ಅವರ ಕಾರ್ಯಕ್ರಮ ನಡೀತು. ಆಮೇಲೆ ಬಹಳ ಸತತವಾಗಿ ನಿರಂತರವಾಗಿ ಅವರ ಸಂಗೀತದ ಒಂದು ಪ್ರಭೆ ಜನರು ಮುಟ್ತಾ ಇದೆ. ಸೊ ಅವರಿಗೆ ನಾನು